ಮಾರ್ನಿಂಗ್, ಶುಭೋದಯ. ನಾವೀಗ ಲೇಯಲ್ಲಿದ್ದೀವಿ, ಹೋಟೆಲ್ ಲುಂಬಿನಿ. ಈಗ ಕಾರ್ಗಿಲ್ಗೆ ಹೊರಟಿದ್ವಿ. ಆನ್ ದ ವೇ ಕಾರ್ಗಿಲ್ ಮೆಮೋರಿಯಲ್ ಮತ್ತು ಜೊಜಿಲಾ ಪಾಸ್. ಈಗ ನೋಡಿ ನಮ್ಮ ಹೀರೋಸ್ ರೆಡಿ ಆಗ್ತಾ ಇದ್ದಾರೆ. ನಾವೀಗ ಲೇಯಲ್ಲಿರೋ ಹಾಲ್ ಆಫ್ ಫೇಮಲ್ಲಿದ್ವಿ. ಇದು ಕಾರ್ಗಿಲ್ ವಾರ್ ಮೆಮೋರಿಯಲ್ ಮತ್ತು ಮ್ಯೂಸಿಯಂ ಕೂಡ. ಮ್ಯೂಸಿಯಮಲ್ಲಿ ನಮ್ಮ ಸೋಲ್ಜರ್ಸ್ಗಳ ಸಾಹಸ, ಧೈರ್ಯ, ತ್ಯಾಗ, ಬಲಿದಾನಗಳ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಇದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಒಳಗೋಗಿ ಪೂರ್ತಿ ಇನ್ಫಾರ್ಮೇಷನ್ ತೊಗೊಳಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ನೀವು ಬೆಳಗ್ಗೆ ಬೇಗ ಬಂದರೆ ಒಳ್ಳೆಯದು. ಸೊ ನಮ್ಮ ಸೋಲ್ಜರ್ಸ್ಗಳ ಬಗ್ಗೆ, ಅವರ ಧೈರ್ಯ, ಬಲಿದಾನಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿ. ಬಟ್ ಒಂದು ಟ್ರಿಬ್ಯೂಟ್ ಕೊಡೋಣ ಬನ್ನಿ. ನಾವೀಗ ಕಾರ್ಗಿಲ್ ವಾರ್ ಮೆಮೋರಿಯಲಿಂದ ಹೊರಟಿದ್ವಿ. ಈಗ ಮ್ಯಾಗ್ನೆಟಿಕ್ ಹಿಲ್ಸ್. ನಾವು ಈಗ ಇದೆ. ಹೋಯ್ತು ಇದೇ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್. ನಮ್ಮ ಗಾಡಿ ಅದಾಗದು ಹಿಂದೋಗ್ತಾ ಇದೆ.
ಈಗ ನಾವು ಆನ್ ದ ವೇ ಟು ಕಾರ್ಗಿಲ್. ನೀವೇನು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತಾ ಇದ್ದಾರೆ ಇಂಡಸ್ ರಿವರ್, ಇದು ಲಡಾಖ್ ರೇಂಜ್. ದಿಸ್ ಈಸ್ ಶ್ರೀನಗರ್ ಹೈವೇ. ಮುಂದೆ ಹೋಗಿ ಡೈವರ್ಷನ್ ಸಿಗುತ್ತೆ, ಒಂದು ಶ್ರೀನಗರ್ ಹೋಗುತ್ತೆ, ಇನ್ನೊಂದು ಝನ್ಸ್ಕಾರ್ ವ್ಯಾಲಿಗೆ ಹೋಗುತ್ತೆ. ನೆಕ್ಸ್ಟ್ ನಮ್ಮದು ರೈಡ್ ಝನ್ಸ್ಕಾರ್ ವ್ಯಾಲಿ ಅಲ್ಟಿಮೇಟ್ ಅಡ್ವೆಂಚರ್ ಮತ್ತು ಕವರ್ ಮಾಡ್ತೀವಿ ಅವಾಗ. ಸೊ ಈಗ ಸಮಯ ಆಲ್ಮೋಸ್ಟ್ 12:30 ಆಗಿದೆ. ನಾವೀಗ ನೆಕ್ಸ್ಟ್ ಖಾಲ್ಸಿಯಲ್ಲಿ ನಿಲ್ಲಿಸ್ತೀವಿ. ನಿಲ್ಲಿಸಿದಾಗ ಸಿಗೋಣ ಬನ್ನಿ. ಅಲ್ಲಿ ತನಕ ಎಂಜಾಯ್ ಮಾಡಿ ಸೀನ್ರೀಸ್. ನಾವೀಗ ಖಾಲ್ಸಲ್ಲಿದ್ದೀವಿ. ಖಾಲ್ಸಿ ಬಂದು ಲೇ ಮತ್ತು ಶ್ರೀನಗರ್ ಹೈವೇ ಮಧ್ಯ ಬರುತ್ತೆ, ಕಾರ್ಗಿಲ್ಗಿಂತ ಮುಂಚೆ ಬರುತ್ತೆ. ಇಲ್ಲೊಂದು ಪರದೇಸಿ ಪಂಜಾಬಿ ಡಾಬಾ ಅಂತಿದೆ, ಅಲ್ಲಿ ಟ್ರೈ ಮಾಡಿ ಭಾಳ ಚೆನ್ನಾಗಿರುತ್ತೆ ಅಂತ ಫುಡ್. ನಾವು ಇಲ್ಲೇ ಬಂದಿದ್ದೀವಿ ಲಂಚ್ಗೆ. ಇದಾದಮೇಲೆ ನಾವು ಡೈರೆಕ್ಟಾಗಿ ಕಾರ್ಗಿಲ್ಗೆ ಹೋಗ್ತಾ ಇದ್ದೀವಿ ಉಳ್ಕೊಳ್ಳೋಕ್ಕೆ. ಸೊ ವಿಲ್ ಮೀಟ್ ಯು ದೇರ್. ವೆಲ್ಕಮ್ ಬ್ಯಾಕ್. ವಿ ಆರ್ ಇನ್ ಲೇ ಶ್ರೀನಗರ್ ಹೈವೇ. ಈಗ ತಾನೇ ಖಾಲ್ಸಿಲಿ ಲಂಚ್ ಆಯಿತು. ವಿ ಆರ್ ಆನ್ ದ ವೇ ಟು ಕಾರ್ಗಿಲ್ ನಾವ್. ವಿ ಹ್ಯಾವ್ ಟು ಕ್ರಾಸ್ ಲಮ್ಮಯೂರು, Fatullah Pass, Waka and Kargil to reach Kargil. ನಾವಿವತ್ತು ಕಾರ್ಗಿಲಲ್ಲಿ ನೈಟ್ ಸ್ಟೇ ಆಗ್ತಾ ಇದ್ದೀವಿ. ಟುಮಾರೋ ವಿ ಹ್ಯಾವ್ ಎ ಎಕ್ಸೈಟಿಂಗ್ ಪ್ಲ್ಯಾನ್ ಟು ಗೋ ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇನ್ ಕಾರ್ಗಿಲ್ ಮತ್ತು ಕಾರ್ಗಿಲ್ ವಾರ್ ಮೆಮೋರಿಯಲ್. ಟುಮಾರೋ ವಿಲ್ ಬಿ ಅನ್ ಎಕ್ಸೈಟಿಂಗ್ ಡೇ. ಈ ಸ್ಟ್ರೆಚಲ್ಲಿ ಡ್ರೈವ್ ಮಾಡದೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್, ಭಾಳ ಬ್ಯೂಟಿಫುಲ್ ಸ್ಟ್ರೆಚ್. ಇಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಿದ್ರೆ ನಿಮ್ಮ ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ವಿ ಆರ್ ಗೋಯಿಂಗ್ ಟು meet tomorrow. Take care and good night. ಗುಡ್ ಮಾರ್ನಿಂಗ್, ಶುಭೋದಯ. ಸೈಯದ್ ಬೇಕರ್ಸಿಂದ ನಾವೀಗ ಕಾರ್ಗಿಲಲ್ಲಿದ್ದೀವಿ, ಲಡಾಖ್ ರೆಸಾರ್ಟಲ್ಲಿ. ತುಂಬ ಚೆನ್ನಾಗಿದೆ ರೆಸಾರ್ಟ್ ಇದು. ಮಿಸ್ಟರ್ ಫಿರೋಜ್ ಬಾಯ್ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಫುಡ್ ಚೆನ್ನಾಗಿ ಸರ್ವ್ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ಒಳ್ಳೆ ಫುಡ್ಡು, ಸ್ಟೇ, ಒಳ್ಳೆ ಲೊಕೇಶನ್ ನೋಡಿ. ಇದು ಇಸ್ ಅ ವೆರಿ ಗುಡ್ ಲೊಕೇಶನ್. ಬಂದಾಗ ದಯವಿಟ್ಟು ಕಾರ್ಗಿಲ್ ಎಂಟ್ರೆನ್ಸಲ್ಲೇ ಬರುತ್ತೆ ನಿಮಗೆ ಲಡಾಖ್ ರೆಸಾರ್ಟ್. ಹಾಯ್ ಫಿರೋಜ್ ಬಾಯ್, ಥ್ಯಾಂಕ್ಸ್ ಫಾರ್ ದಿ ಸರ್ವಿಸ್. ನೆಕ್ಸ್ಟು ದ್ರಾಸಲ್ಲಿ ಮೀಟ್ ಆಗೋಣ, ಅಲ್ಲಿ ವಾರ್ ಮೆಮೋರಿಯಲ್. ಬಾಯ್ಸ್, ಹೋಪ್ ಯು ಎಂಜಾಯ್ಡ್ ದಿ ಸ್ಟೇ. It was absolutely fine, good. Looking forward to more. Special thanks to Mr. Liaquat Bhai. He's very, very professional. Actually, I went to Kargil to and came back. We went alone for the sightseeing for Kargil, leaving us. ನೆಕ್ಸ್ಟ್ ವಾರ್ ಮೆಮೋರಿಯಲ್ ಸಿಗೋಣ ದ್ರಾಸಲ್ಲಿ, ಬಾರ್ಡ್ರಲ್ಲಿ. ಅವರು ಬಾರ್ಡ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮೀಟ್ ಆಗೋಣ ಬನ್ನಿ. Here we go. We are in Kargil town now. Beautiful place. It's place where they told you what to chase, told you how to run the race. Every move was on the page, but I didn't like their way. Had to fight and misbehave, had to find a way to change, had to leave to find my way.
caught up in a daydream. I beat my mind up there almost daily. It's how I pass time, no opinions safely. It's how I understand what I want in this place, see. Cause everybody wanna tell you bad things. What could go wrong, what fame brings, but success is a finicky thing. And if you ain't sure, no, it'll never be. I don't wanna let myself down, myself down. I don't wanna let myself down, myself down. Guys, see the village what you are seeing here, ಅಲ್ಲಿ ಗ್ರೀನರಿ ಏನು ಕಾಣಿಸ್ತಾ ಇದೆ, ಸೊ ಅದು 1965ಗಿಂತ ಮೊದಲು ಅದು ಪಾಕಿಸ್ತಾನಲ್ಲಿ ಇತ್ತಂತ ಆ್ಯಕ್ಚುಲಿ, ಹುಂದರ್ಮನ್ ಅಂತ. ಸೊ ಅದು ನೋಡಿ, ಅದು ಈಗ ಇಂಡಿಯಾದ ಕೈಯಲ್ಲಿದೆ, ಓಕೆನಾ. ಅಲ್ಲಿ ನೋಡಿ ಮೇಲೆ ನಿಮಗೆ ಆ್ಯಕ್ಚುಲಿ ತುಂಬ ದೂರ ಇದೆ, ಬಟ್ ನಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಆ ಪೋಸ್ಟ್ ಇದೆಯಾ, ಅಲ್ಲಿ ಇಂಡಿಯನ್ ಪೋಸ್ಟ್ ಅಂತ ಫ್ಲಾಗ್ ಇದೆ, ಇದು ದಟ್ ಈಸ್ ಅಂಡರ್ ಇಂಡಿಯಾಸ್ ಕಂಟ್ರೋಲ್ ನಾವು. ಸೊ ಇಲ್ಲಿ ಹುಂದರ್ಮಲ್ಲಿ ಫ್ಯಾಮಿಲಿ ಇತ್ತು, ಅದು ಡಿವೈಡ್ ಆಗಿ ನೋಡಿ ಅಲ್ಲೊಂದು ಕಾಣ್ತಾ ಇದೆಯಲ್ಲ ನಿಮ್ಗೆ ಗ್ರೀನರಿ, ನಿಮಗೆ ಕ್ಲೀನಾಗಿ ನೋಡಿ, ಆ ಗ್ರೀನರಿ ದಟ್ ಬಿಲಾಂಗ್ಸ್ ಟು ಪಾಕಿಸ್ತಾನ್. ಓಕೆ, ದಟ್ ಹುಂದರ್ಮನ್ ಫ್ಯಾಮಿಲಿ ಹಸ್ ಗಾಟ್ ಡಿವೈಡೆಡ್ ನಾವು ಅಲ್ಲಿ. ಸೊ ಅದು ಗ್ರೀನರಿ ಏನು ಕಾಣ್ತಾ ಇದೆ ದಟ್ ಬಿಲಾಂಗ್ಸ್ ಟು ಪಾಕಿಸ್ತಾನ್. ಆ್ಯಂಡ್ ಅಲ್ಲೊಂದು ಇನ್ನೊಂದು ಬ್ಲ್ಯಾಕ್ ಮಾರ್ಕ್ ಕಾಣುತ್ತೆ ನಿಮಗೆ, ದಟ್ ಈಸ್ ಆ್ಯಕ್ಚುಲಿ ಲಾಸ್ಟ್ ಆರ್ಮಿ ಕಂಟ್ರೋಲ್ ಪೋಸ್ಟ್ ಅದು. ಈಗ ನಮಗೆ ಹೆಲಿಪ್ಯಾಡ್ ಕಾಣಿಸ್ತಾ ಇದೆ ಕಂಟ್ರೋಲ್ಗೆ. ದೆನ್ ದಟ್ ಪಾರ್ಟ್ ಬಿಲಾಂಗ್ಸ್ ಟು ಪಾಕಿಸ್ತಾನ್. ಸೊ ವಿ ಆರ್ ಆಲ್ಮೋಸ್ಟ್ ನೆಕ್ಸ್ಟ್ ಟು ಇಂಡಿಯಾ-ಪಾಕಿಸ್ತಾನ್ ಬಾರ್ಡರ್. ಇಸ್ ರಿಯಲಿ ಥ್ರಿಲ್ಲಿಂಗ್. ನೋಡಿ ಇವ್ರು ಏನು ಹೇಳ್ತಾರೆ ಅಂದರೆ, ನಾವೆಲ್ಲಿ ಹಿಂಗೆ ಬಂದು ನೋಡೋಕ್ಕೆ ಇಲ್ಲಿ ಪಾಯಿಂಟ್ ಮಾಡ್ಯಾರ ಇಂಡಿಯಾಲ್ಲಿ, ಸೊ ಅಲ್ಲೂ ಕೂಡ ಇದೆ, ಬಟ್ ಅಲ್ಲಿ ರೋಡ್ ಇಲ್ಲ. ಈವನ್ ಪಾಕಿಸ್ತಾನಿ ಟೂರಿಸ್ಟ್ಗಳು ಬರ್ತಾರೆ ಅಲ್ಲಿ ಬಾರ್ಡರ್ ನೋಡೋಕ್ಕೆ, ಬಟ್ ದೇ ಹ್ಯಾವ್ ಟು ವಾಕ್ ಇನ್ ಫಾರ್ ಆಲ್ಮೋಸ್ಟ್ 2 hours ವಾಕ್ ಮಾಡಿ ಆ ಪೋಸ್ಟಿಗೆ ಬಂದು ನೋಡ್ಬೇಕಂತೆ. ವಾಚ್ ಟವರ್ ಇದೆ ನೋಡಿ, ಸೇಮ್ ನಮ್ಮ ಇಂಡಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಯಾರೆ. ಬಟ್ ಇಂಡಿಯಾದಲ್ಲಿ ವಿ ಹ್ಯಾವ್ ಗಾಟ್ ಅ ರೋಡ್ ಕನೆಕ್ಟಿವಿಟಿ, ಗುಡ್ ರೋಡ್, ಆ್ಯಂಡ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಆರ್ ಗೋಯಿಂಗ್ ಆನ್. ಹ್ಯಾಟ್ಸ್ ಆಫ್, really a good information and good place to be here. It's a very remote place. ಭಾರತ ಮತ್ತು ಪಾಕಿಸ್ತಾನದ ಗಡಿ ನಿಯಂತ್ರಣ ರೇಖೆಯನ್ನು ಅಷ್ಟು ಹತ್ತಿರದಿಂದ ನೋಡಿದ್ದು ಒಳ್ಳೆಯ ಅನುಭವ. ಇಟ್ ವಾಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ವಿ ಆರ್ ನಾವ್ ಗೋಯಿಂಗ್ ಬ್ಯಾಕ್ ಟು ದ್ರಾಸಲ್ಲಿ ಏನಿದೆ ಕಾರ್ಗಿಲ್ ವಾರ್ ಮೆಮೋರಿಯಲ್ ಇದೆ, ಮೇನ್ ಮೆಮೋರಿಯಲ್ ಅದೇ. ಸೊ ಇಲ್ಲಿಂದ 1.5 hours ಇದೆ, ಅಲ್ಲಿ ತಲುಪ್ತೀವಿ. ಸೊ ಅಲ್ಲಿ ತಲುಪಿದಾಗ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್.